third one, what were the consequences of Second Carnatic War? Explain the Second Carnatic War. ಎರಡು ಕ್ವಶನ್ ಅನ್ನ ಎರಡೂ ಥರದಲ್ಲಿ ಕೇಳಿದ್ದಾರೆ. ಓಕೆ, ಸೊ ವಾಟ್ ವೇರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಸೆಕೆಂಡ್ ಕಾರ್ನಾಟಿಕ್ ವಾರ್, ಎರಡನೇ ಕಾರ್ನಾಟಿಕ್ ಯುದ್ಧದ ಫಲಿತಾಂಶ ಏನು ಅಂತ ಕೇಳಿದ್ದಾರೆ. ಮಾರ್ಚ್ 2020 ಮತ್ತು ಜೂನ್ 2025 ಅಲ್ಲಿ ದಿಸ್ ಕ್ವಶನ್ ಇಸ್ ಬಿನ್ ಆಸ್ಕ್ಡ್ 2 times, March 2020 and June 2025. Okay, so ivaga the consequences, we will see the consequences, result of Second Carnatic War. In the Carnatic War, Chanda Sahib had become Chanda Sahib had become the Nawab with the help of French. ಚಂದಾ ಸಾಹೇಬ ಏನಾಗಿದ್ದ ಇಲ್ಲಿ ನವಾಬನಾಗಿದ್ದ. ಯಾರ ಸಹಾಯದೊಂದಿಗೆ? ಫ್ರೆಂಚರ ಸಹಾಯದೊಂದಿಗೆ. ಓಕೆ, ರಾಬರ್ಟ್ ಕ್ಲೈವ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಟ್ಯಾಕ್ಡ್ ಏರ್ಕೋಟ್, ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಿಕ್, ಅಂಡ್ ಡಿಫೀಟೆಡ್ ಚಂದಾ ಸಾಹೇಬ್. ರಾಬರ್ಟ್ ಕ್ಲೈವ್, ಬ್ರಿಟಿಷರ ರಾಬರ್ಟ್ ಕ್ಲೈವ್ ಅವರು ಏನ್ ಮಾಡ್ತಾರೆ, ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರುವಂತಹ ರಾಬರ್ಟ್ ಕ್ಲೈವ್ ಅವರು ಅಟ್ಯಾಕ್ ಮಾಡ್ತಾರೆ. ಏರ್ಕೋಟ್ ಅಂತಂದ್ರೆ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಿಕ್, ಕರ್ನಾಟಿಕ್ ರಾಜ್ಯದ ಕ್ಯಾಪಿಟಲ್, ರಾಜಧಾನಿ ಏರ್ಕೋಟ್ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿಬಿಟ್ಟು ಚಂದಾ ಸಾಹೇಬನನ್ನ ಸೋಲಿಸ್ತಾರೆ. ಓಕೆ, ಸೊ ಚಂದಾ ಸಾಹೇಬ್ ವಾಸ್ ಇಂಪ್ರಿಸನ್ಡ್ ಅಂಡ್ ಕಿಲ್ಡ್ ಇನ್ ದ ವಾರ್. ಚಂದಾ ಸಾಹೇಬನನ್ನ ಜೈಲಿಗೆ ಹಾಕಿ ಕೊಲೆಯನ್ನ ಮಾಡಲಾಗತ್ತೆ, ಸಾಯಿಸಲಾಗತ್ತೆ. ಓಕೆ, in his place the English named Muhammad Ali, the son of Anwaruddin, as the Nawab of Carnatic. ಸೊ ಚಂದಾ ಸಾಹೇಬನ ಜಾಗದಲ್ಲಿ ಅನ್ವರುದ್ದೀನ್, ಮೊಹಮ್ಮದ್ ಅಲಿ, ಅನ್ವರುದ್ದೀನ್ ಅವರ ಮಗ ಮೊಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ಬ್ರಿಟಿಷರು ನೇಮಕ ಮಾಡ್ತಾರೆ. ಇದು ಕಾನ್ಸಿಕ್ವೆನ್ಸ್ ಆಫ್ ಕಾರ್ನಾಟಿಕ್ ವಾರ್ 2 or Second Carnatic War. Here in the Carnatic state, Chanda Sahib had become the Nawab, but Robert Clive attacked Erkot, the capital of Carnatic, and defeated Chanda Sahib. Later he was imprisoned and killed. In his place, the British, they appointed Muhammad Ali, the son of Anwaruddin, as Nawab of Carnatic. The Second Carnatic War ended with the Treaty of Pondicherry. ಸೊ ಪಾಂಡಿಚೇರಿ ಒಪ್ಪಂದದೊಂದಿಗೆ ಎರಡನೇ ಕಾರ್ನಾಟಿಕ್ ಯುದ್ಧ ಇಲ್ಲಿ ಕೊನೆಗೊಳ್ಳುತ್ತೆ. ಓಕೆ, ದ ಫ್ರೆಂಚ್ recalled ಡುಪ್ಲೆಯನ್ನ, ಫ್ರೆಂಚರ ಡುಪ್ಲೆಯನ್ನ ಮತ್ತೆ ವಾಪಸ್ ಅಲ್ಲಿ ಕರೆಸ್ತಾರೆ ಕಾರ್ನಾಟಿಕ್. ದಿಸ್ ವಾರ್ ಬ್ರಾಟ್ ಲಾರೆಲ್ಸ್ ಟು ದ ಇಂಗ್ಲಿಷ್. ಬ್ರಿಟಿಷರು ಇಲ್ಲಿ ತುಂಬಾ ಜಯವನ್ನ ಸಾಧಿಸ್ತಾರೆ. ವೈಲ್ ದ ಫ್ರೆಂಚ್ ಸಫರ್ಡ್ ಅ ಪೊಲಿಟಿಕಲ್ ಸೆಟ್ ಬ್ಯಾಕ್. ಅದೇ ರೀತಿಯಾಗಿ ಫ್ರೆಂಚರನ್ನ ಬ್ರಿಟಿಷರು ಹಿಮ್ಮೆಟ್ಟಿಸಿ ಬಿಡ್ತಾರೆ. ಓಕೆ, ಸೊ ರಾಜಕೀಯವಾಗಿ ಫ್ರೆಂಚರು ಕಾರ್ನಾಟಿಕ್ ಯುದ್ಧದಲ್ಲಿ, ಎರಡನೇ ಕಾರ್ನಾಟಿಕ್ ಯುದ್ಧದಲ್ಲಿ ಕೂಡ ಹಿಮ್ಮೆಟ್ತಾರೆ. ಓಕೆ, ಸೊ ಇದೇ ಏನು ಕಾರ್ನಾಟಿಕ್ ಯುದ್ಧ, ಎರಡನೇ ಕಾರ್ನಾಟಿಕ್ ಯುದ್ಧದ ಫಲಿತಾಂಶ ಏನಾಗತ್ತೆ ಇಲ್ಲಿ. ಎರಡನೇ ಕಾರ್ನಾಟಿಕ್ ಯುದ್ಧ ಹೇಗೆ ಕೊನೆಗೊಳ್ಳುತ್ತೆ? ಪಾಂಡಿಚೇರಿ ಒಪ್ಪಂದದ ಮೂಲಕ. ವಿತ್ ದ ಟ್ರೀಟಿ ಆಫ್ ಪಾಂಡಿಚೇರಿ, ದ ಸೆಕೆಂಡ್ ಕಾರ್ನಾಟಿಕ್ ವಾರ್ ಎಂಡೆಡ್ ಹಿಯರ್. ಓಕೆ, ಸೊ ಫ್ರೆಂಚ್ ದೇ called Dupleix to Carnatic. This war brought Lawrence to the English while the French suffered a political setback. ಈ ಯುದ್ಧದ ಮೂಲಕ ಬ್ರಿಟಿಷರು ತುಂಬಾ ಜಯವನ್ನ ಸಾಧಿಸ್ತಾರೆ ಮತ್ತು ಫ್ರೆಂಚರನ್ನ ಹಿಮ್ಮೆಟ್ಟಿಸ್ತಾರೆ. ಓಕೆ, ಸೊ ಇದೇ ಎರಡನೇ ಕಾರ್ನಾಟಿಕ್ ಯುದ್ಧದ ಫಲಿತಾಂಶ.